ಇನ್ನು ಈ ದಿನದ ಪ್ರೈಮ್ ಟೈಮ್ನ ಮೂರನೇ ಸುದ್ದಿಯನ್ನು ಗಮನಿಸೋದಾದರೆ ಇದು ರಾಜ್ಯ ಬಿಜೆಪಿಯ ಸುದ್ದಿ. ಬಿಜೆಪಿ ಕರ್ನಾಟಕದ ಈ ಕ್ಷಣದ ಪರಿಸ್ಥಿತಿ ಹೇಗಾಗಿದೆ ಅಂತಂದ್ರೆ ಎತ್ತಿಗೆ ಜ್ವರ ಬಂದ್ರೆ ಎಮ್ಮೆಗೆ ಬರೆ ಅನ್ನೋ ರೀತಿನಲ್ಲಾಗಿದೆ. ಇತ್ತೀಚೆಗೆ ಬಿಜೆಪಿಯ ಒಂದಿಷ್ಟು ಜನ ನಾಯಕರು ಕ್ರಾಸ್ ವೋಟಿಂಗ್ ಮಾಡಿದ್ರು. ಅದರಲ್ಲಿ ಒಂದು ಲೆಕ್ಕಾಚಾರದ ಪ್ರಕಾರ ಮಿನಿಮಮ್ 4 ರಿಂದ 6 ಜನ ಬಿಜೆಪಿಯ ಶಾಸಕರು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯ ಪರವಾಗಿ ತಮ್ಮ ವೋಟನ್ನು MLC ಚುನಾವಣೆಯಲ್ಲಿ ಹಾಕಿದ್ದಾರೆ ಅನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಣೆ ಪ್ರಮಾಣ ಮತ್ತೊಂದು ಮಗದೊಂದು ಆ ನಾಯಕರುಗಳನ್ನು ಕಂಡುಹಿಡಿಯೋದು ಅದು ಇದು ಅಂತ ಹೇಳಿ ಹಲವು ಡೆವಲಪ್ಮೆಂಟ್ಗಳಾಗಿತ್ತು. ಅದಾದ ನಂತರ ಬಹಳ ಪ್ರಮುಖವಾದಂಥ ಆಡಿಯೋ ಒಂದು ವೈರಲ್ ಆಗಿತ್ತು. ಅದರಲ್ಲಿ ವಿಜೇಂದ್ರ ಅವರನ್ನ ಇನ್ನೊಂದು 2 ತಿಂಗಳಲ್ಲಿ ಅವರ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಿ ಅಲ್ಲೊಬ್ಬ ದೊಡ್ಡ ಲೀಡರನ್ನು ತಂದು ಕೂರಿಸಲಾಗುತ್ತೆ ಅನ್ನುವಂಥ ಮಾತಿಗೆ ಯಾರೋ ಸದಾನಂದ ಗೌಡ್ರೆ ಮಾತಾಡಿದ್ದಾರೆ ಅನ್ನುವ ರೀತಿಯ ಒಂದು ಆಡಿಯೋ ಕೂಡ ವೈರಲ್ ಆಗಿತ್ತು. ಸದಾನಂದ ಗೌಡರು ಕೂಡ ಈ ಆಡಿಯೋಗೆ ಸಂಬಂಧಪಟ್ಟಂತೆ ಒಂದಿಷ್ಟು ಮಾಹಿತಿಗಳನ್ನು ತಮ್ಮ ರಿಯಾಕ್ಷನ್ ಅನ್ನು ಕೊಟ್ಟರು. ಯಾರೋ ದೆಹಲಿ ಮೂಲದವರ ಜೊತೆಗೆ ಈ ರೀತಿ ಇಂಗ್ಲಿಷಲ್ಲಿ ಮಾತಾಡಿದ್ರು ಅಂತ ಹೇಳಲಾಗಿದೆ. ಆದರೆ ನಾನು ಆಗಲೇ ಹೇಳಿದಾಗೆ ಎತ್ತಿಗೆ ಜ್ವರ ಬಂದರೆ ಎಮ್ಮೆಗೆ ಬರೆ ಯಾಕೆ? ಬಿಜೆಪಿಯಲ್ಲಿ ಇಬ್ಬರನ್ನ ಉಚ್ಚಾಟನೆ ಮಾಡಲಾಗಿದೆ. ಇಬ್ಬರು ಕೂಡ ಬಿಜೆಪಿಯಲ್ಲಿ ಕೆಲವು ಹುದ್ದೆಗಳನ್ನು ನಿಭಾಯಿಸ್ತಾ ಇರುವಂಥ ನಾಯಕರು. ಒಬ್ಬರು MG ಮಹೇಶ್, ಬಿಜೆಪಿಯ ವಕ್ತಾರರಾಗಿ ಬಹುತೇಕ TV ಚಾನೆಲ್ಗಳ ಇಂಟರ್ವ್ಯೂಗಳಲ್ಲಿ ಅಥವಾ ಡಿಬೇಟ್ಗಳಲ್ಲಿ ಬಿಜೆಪಿಯ ಪರ ಸ್ಟ್ಯಾಂಡನ್ನು ತೋರಿಸುವಂಥ ಒಬ್ಬ ವ್ಯಕ್ತಿ MG ಮಹೇಶ್ ಅಂತ ಹೇಳಿ ನೀವು ನೋಡಿರುವಂಥ ವ್ಯಕ್ತಿ. ಈ MG ಮಹೇಶ್ ಅನ್ನೋರು ಮಾಡಿರುವ ತಪ್ಪೇನಪ್ಪ ಅಂತಂದರೆ ಅವರು ಇತ್ತೀಚೆಗೆ ನಡೆದಂಥ ಚುನಾವಣೆಯ ಅದೇ MLC ಚುನಾವಣೆಯ ಕ್ರಾಸ್ ವೋಟಿಂಗ್ ಬಗ್ಗೆ ನಡೆದಂಥ ವರ್ಚುವಲ್ ಮೀಟಿಂಗ್ ಒಂದರಲ್ಲಿ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರು ಈ ಪರಿಸ್ಥಿತಿಯನ್ನು ಸರಿಯಾಗಿ ನೋಡ್ಕೊಳ್ಳೋದಕ್ಕೆ ಅವರಿಗೆ ಆಗಲಿಲ್ಲ. 23 ಜನ ವೋಟ್ ಹಾಕಿದ ನಂತರ ನೀವು ವಿಪ್ಪನ್ನು ಜಾರಿ ಮಾಡಿದ್ರಿ, ಅಲ್ಲಿವರೆಗೆ ವಿಪ್ಪನ್ನು ಜಾರಿ ಮಾಡಲೇ ಇಲ್ಲ. ಇಲ್ಲಿನ ಎಲ್ಲ ಬಿಜೆಪಿ ಸದಸ್ಯರು ಎಲ್ಲ ಬಿಜೆಪಿಯ ಶಾಸಕರುಗಳು ಬಿಜೆಪಿಯ ಪರವಾಗಿ ವೋಟ್ ಹಾಕ್ತಾರೆ ಎನ್ನುವ ಓವರ್ ಕಾನ್ಫಿಡೆನ್ಸ್ ನಲ್ಲಿ ಚುನಾವಣೆಯನ್ನು ಎದುರಿಸಿದ್ರಿ. ಅದು ಈ ಬಾರಿಯ ಕ್ರಾಸ್ ವೋಟಿಂಗ್ಗೆ ಬಹಳ ಪ್ರಮುಖವಾದ ಕಾರಣ ಅಂತ ಹೇಳಿ MG ಮಹೇಶ್ ಆ ಆನ್ಲೈನ್ ಮೀಟಿಂಗ್ನಲ್ಲಿ ವರ್ಚುವಲ್ ಮೀಟಿಂಗ್ನಲ್ಲಿ ಆರೋಪವನ್ನು ಮಾಡಿದರು. ಅವರು ಹೇಳಿರುವ ಮಾತು ಅದು ಪಕ್ಷದ ಪರವಾದಂಥ ಮಾತೇ ಆಗಿದ್ರೂ ಕೂಡ ಒಬ್ಬ ಹಿರಿಯ ನಾಯಕನ ವಿರುದ್ಧವಾಗಿ ಆಡಿರುವ ಮಾತಿದು. ಪಕ್ಷದ ಹಿರಿಯ ನಾಯಕನ ಮೇಲೆ ನೀವು ಮಾಡಿರುವ ಆರೋಪಗಳು, ಇದಕ್ಕೆ ಸಂಬಂಧಪಟ್ಟಂತೆ ಉತ್ತರವನ್ನು ಕೊಡಿ ಅಂತೇಳಿ ಅವರಿಗೆ ಒಂದು ನೋಟಿಸನ್ನು ಕೊಡಲಾಗಿತ್ತು. ಆ ನೋಟಿಸ್ಗೆ ಉತ್ತರವನ್ನು ಕೊಡೋದಕ್ಕೆ ಸಾಧ್ಯವಾಗದೆ MG ಮಹೇಶ್ ಪಕ್ಷದ ಪ್ರಾಥಮಿಕ ಸದಸ್ಯತ್ವದಿಂದ 6 ವರ್ಷಗಳ ಕಾಲ ಉಚ್ಚಾಟನೆಗೊಂಡಿದ್ದಾರೆ. ಅವರ ಜೊತೆಗೆ ರಾಜ್ಯ ರೈತ ಮೋರ್ಚಾದ ಪ್ರಧಾನ ಕಾರ್ಯದರ್ಶಿಯಾಗಿ ಬಮೂಲ್ನಲ್ಲಿ ನಿರ್ದೇಶಕ ಸ್ಥಾನದಲ್ಲಿದ್ದಂತಹ ಬಿಜೆಪಿಯ ಒಬ್ಬ ವ್ಯಕ್ತಿ ಸತೀಶ್ ಅನ್ನೋರನ್ನು ಕೂಡ ಪಕ್ಷ ಈಗ ಉಚ್ಚಾಟನೆ ಮಾಡಿದೆ. ಸತೀಶ್ ಕಡತನ ಮಲೆ ಅಂತ ಹೇಳಿ ಬಿಜೆಪಿಯ ಒಂದಿಷ್ಟು ವರ್ಷಗಳ ನಿಷ್ಠಾವಂತ ಕಾರ್ಯಕರ್ತರ ಪೈಕಿ ಇವರು ಕೂಡ ಒಬ್ಬರು. ಬಿಜೆಪಿಯ ಬೇರೆ ಬೇರೆ ಹುದ್ದೆಗಳನ್ನು ನಿಭಾಯಿಸಿದವರು ಕೂಡ ಹೌದು. ಆದರೆ ಇವರು ಮಾಡಿರುವ ತಪ್ಪೇನಪ್ಪ ಅಂತಂದರೆ ಇವರಿಗೂ ಮತ್ತು ಯಲಹಂಕ ಶಾಸಕ SR ವಿಶ್ವನಾಥ್ ಅವರಿಗೂ ಸಾಮಾನ್ಯವಾಗಿ ಪ್ರತಿ ದಿನ ಅನ್ನೋ ರೀತಿಯಲ್ಲಿ ಒಂದಲ್ಲ ಒಂದು ಗುದ್ದಾಟಗಳು ನಡೀತಾ ಇತ್ತು. ನಾಯಕತ್ವಕ್ಕೆ ಸಂಬಂಧಪಟ್ಟಂತೆ ಅಥವಾ ಈ ಹಿಂದಿನ ಚುನಾವಣೆ ಸಂಬಂಧದಲ್ಲಿ ಅವ್ರು ಯಾವುದೋ ಅಂಡರ್ಸ್ಟ್ಯಾಂಡಿಂಗ್ ರಾಜಕಾರಣ ಮಾಡಿದ್ರು. SR ವಿಶ್ವನಾಥ್ ಅವರ ಗೆಲುವಿಗೆ ಕಾಂಗ್ರೆಸ್ನವರ ಸಹಕಾರ ಇದೆ. ಕಾಂಗ್ರೆಸ್ ಮತ್ತು ಬಿಜೆಪಿಯವರು ಅಂಡರ್ಸ್ಟ್ಯಾಂಡಿಂಗ್ ರಾಜಕಾರಣವನ್ನು ಮಾಡ್ತಾರೆ ಅನ್ನುವ ಆರೋಪದ ಜೊತೆಗೆ ಕಾಂಗ್ರೆಸ್ನವರ ಜೊತೆಗೆ ಒಂದು ನಿಕಟ ಸಂಪರ್ಕವನ್ನು ವಿಶ್ವನಾಥ್ ಹೊಂದಿದ್ದಾರೆ ಅಂತ ಹೇಳಿ ಅನುಮಾನಿಸ್ತಾ ಇದ್ದಂಥ ಹಲವರಲ್ಲಿ ಸತೀಶ್ ಕಡತಲಮಲೆ ಕೂಡ ಒಬ್ಬರು. ಅವರು SR ವಿಶ್ವನಾಥ್ ಅವರ ವಿರುದ್ಧವಾಗಿ ಪದೇ ಪದೇ ಪತ್ರಿಕಾಗೋಷ್ಠಿಗಳನ್ನು ಮಾಡ್ತಾ ಇದ್ರು, ಪತ್ರಿಕಾ ಸ್ಟೇಟ್ಮೆಂಟ್ಗಳನ್ನು ಬಿಡುಗಡೆ ಮಾಡ್ತಾ ಇದ್ರು. ಸೋಷಿಯಲ್ ಮೀಡಿಯಾದ ಮುಖಾಂತರ ಕೂಡ SR ವಿಶ್ವನಾಥ್ ಅವರ ವಿರುದ್ಧವಾದ ಮಾತುಗಳನ್ನು ಪದೇ ಪದೇ ಆಡ್ತಾ ಇದ್ರು. ಒಬ್ಬ ಬಿಜೆಪಿಯ ಚುನಾಯಿತ ಶಾಸಕನ ವಿರುದ್ಧವಾಗಿ ಕಂಟಿನ್ಯೂ ಆಗಿ ನಡೆಸ್ತಾ ಇರುವಂತಹ ಆರೋಪಗಳು ಅಥವಾ ಅವರ ವಿರುದ್ಧ ನಡೆಸ್ತಾ ಇರುವಂತಹ ಈ ಪ್ರೆಸ್ ಮೀಟ್ಗಳು, ಇದಕ್ಕೆ ನಿಮ್ಮ ಹತ್ರ ಇರುವಂತಹ ಸಾಕ್ಷ್ಯಾಧಾರಗಳು ಏನು ಅಂತ ಹೇಳಿ ಬಿಜೆಪಿ ಅವರು ಕೇಳಿದಾಗ ಅದಕ್ಕೆ ಉತ್ತರವನ್ನು ಕೊಡೋದಕ್ಕೆ ಸತೀಶ್ ಕಡತನ ಮನೆ ಸಾಧ್ಯ ಆಗಲಿಲ್ಲ. ಹಾಗಾಗಿ ಅವರನ್ನು ಕೂಡ 6 ವರ್ಷಗಳ ಕಾಲ ಉಚ್ಚಾಟನೆ ಮಾಡಿ ಬಿಜೆಪಿಯ ಶಿಸ್ತು ಸಮಿತಿ ಆದೇಶವನ್ನು ಹೊರಡಿಸಿದೆ. ಆದರೆ ಬಿಜೆಪಿ ಯಾರದ್ದೋ ಮೇಲಿನ ಕೋಪವನ್ನು ಯಾರದ್ದೋ ಮೇಲೆ ತೀರಿಸಿಕೊಂಡಂಗೆ ಕಾಣ್ತಾ ಇದೆ. ಕೆಲವೊಂದು ಸಂದರ್ಭದಲ್ಲಿ ಕೆಲವು ಜನರ ವಿರುದ್ಧವಾಗಿ ಏಕಾಏಕಿ ಕಡ್ಡಿ ಮುರಿದಂತೆ ನಿರ್ಧಾರಗಳನ್ನು ನಿಲುವುಗಳನ್ನು ತೆಗೆದುಕೊಳ್ಳೋದಕ್ಕೆ ಸಾಧ್ಯವಾಗದೇ ಇರುವ ಬಿಜೆಪಿ ಎಲ್ಲೋ ಪಕ್ಷದ ಶಿಸ್ತಿನ ಸಿಪಾಯಿಗಳಾಗಿ ದುಡಿದು ಪಕ್ಷ ಯಾವುದೇ ನಿರ್ಧಾರವನ್ನು ಕೈಗೊಂಡ್ರೆ ಅದನ್ನು ಜನರ ಮುಂದೆ ಅಥವಾ ಮಾಧ್ಯಮಗಳ ಮುಂದೆ ಅದು ಎಂಥದ್ದೇ ನಿರ್ಧಾರ ಇದ್ರೂ ಅದರ ಪರವಾಗಿ ನಿಂತು ಅದರ ಗಟ್ಟಿ ಗೋಡೆಯಾಗಿ ನಿಂತು ಬೇರೆಯವರ ಪ್ರಶ್ನೆಗಳಿಗೆ ಉತ್ತರವಾಗಿದ್ದಂತಹ ಬಿಜೆಪಿಯ ಒಂದಿಷ್ಟು ಜನ ಸಣ್ಣ ಪುಟ್ಟ ನಾಯಕರನ್ನ ಅಥವಾ ಬಿಜೆಪಿಯಲ್ಲಿ ಈವರೆಗೂ
ಇದುವರೆಗೂ ಯಾವುದೇ ದೊಡ್ಡ ಹುದ್ದೆ ಕೊಡದೇ ಇದ್ರೂ ಕೂಡ ಬಿಜೆಪಿಯ ನಿಷ್ಠಾವಂತ ಕಾರ್ಯಕರ್ತನಾಗಿ ದುಡಿತಾ ಇರುವಂತಹ ಜನರ ಮೇಲೆ ಈ ರೀತಿಯ ಶಿಸ್ತು ಕ್ರಮ ಬಿಜೆಪಿ ಯಾರಿಗೆ ಯಾವ ಸಂದೇಶ ಕೊಡೋದಕ್ಕೆ ಹೊರಟಿದೆ ಅನ್ನುವ ಪ್ರಶ್ನೆಯಾಗಿ ಕಾಣ್ತಾ ಇದೆ. ಒಟ್ಟಾರೆ ಬಿಜೆಪಿ ಎಮ್ಮೆಗೆ ಜ್ವರ ಬಂದ್ರೆ ಎತ್ತಿಗೆ ಬರೆ ಹಾಕುವ ನಿರ್ಧಾರಗಳನ್ನು ಕೈಗೊಳ್ಳುತ್ತಾ ಇರೋದರ ಹಿಂದಿನ ನಿಲುವುಗಳೇನು, ಅದಕ್ಕೆ ಏನಾದರೂ ಸ್ಪೆಸಿಫಿಕ್ ರೀಸನ್ಗಳಿದೆಯಾ, ಇದು ಯಾರನ್ನಾದರೂ ಬೆದರಿಸುವ ತಂತ್ರದ ಒಂದು ಭಾಗವ, ಈ ಎಲ್ಲ ಪ್ರಶ್ನೆಗಳಿಗೆ ಬಿಜೆಪಿ ಉತ್ತರ ಕೊಡಬೇಕಾಗತ್ತೆ. ಬಟ್ ಈಗಾಗಲೇ ಇಬ್ಬರು ನಾಯಕರನ್ನ ಕಳೆದ 48 ಗಂಟೆಯ ಒಳಗೆ ಶಿಸ್ತು ಸಮಿತಿ 6 ವರ್ಷಗಳ ಕಾಲ ಪ್ರಾಥಮಿಕ ಸದಸ್ಯತ್ವದಿಂದ ಉಚ್ಚಾಟನೆ ಮಾಡಿದೆ. ಇವಿಷ್ಟು ಈ ದಿನದ ಪ್ರೈಮ್ ಟೈಮ್ ವಿತ್ ಪ್ರಣುತ್. ನೋಡ್ತಾ ಇರಿ ನ್ಯೂಸ್ ನೆಕ್ಸ್ಟ್, ಇದು ವರ್ತಮಾನದ ಕೈಗನ್ನಡಿ. ಉತ್ತಮ ಸಂಸ್ಕಾರಯುತ ಶಿಕ್ಷಣದೊಂದಿಗೆ ವಿಎಸ್ಎಸ್ ಇಂಗ್ಲಿಷ್ ಮೀಡಿಯಂ ಸಿಬಿಎಸ್ಇ ಸ್ಕೂಲ್ ಉಡುಪಿ ಮುದ್ದೂರ್. ನರ್ಸರಿಯಿಂದ 10ನೇ ತರಗತಿವರೆಗೆ ಶಿಕ್ಷಣದ ಜೊತೆಗೆ 5ರಿಂದ 10ನೇ ತರಗತಿವರೆಗಿನ ವಿದ್ಯಾರ್ಥಿನಿಯರಿಗೆ ಉತ್ತಮ ಹಾಸ್ಟೆಲ್ ಸೌಲಭ್ಯವೂ ಇದೆ. ನಿಮ್ಮ ಮಕ್ಕಳ ಪ್ರವೇಶಾತಿಗಾಗಿ ಈ ಸಂಖ್ಯೆಗೆ ಕರೆ ಮಾಡಿ.